ನಿಮ್ಮ ಪ್ರತಿಭಟನಾ ಧರಣಿಯನ್ನು ಯಾಕೆ ವಾಪಸ್ ತಗೊಂಡ್ರಿ? ಮಾಡ್ಕೊಂಡ್ರು ನೀವು ಬನ್ನಿ ಮುಖಂಡರುಗಳು, ನಾವು ಮಾತಾಡ್ತೀವಿ, ನಿಮ್ದು ಏನು ಬೇಡಿಕೆ ನಾವು ಅದನ್ನು ಮನವರಿಕೆ ಮಾಡ್ಕೊಂಡಿದ್ದೀವಿ. ನಿಮಗೆ ನೇರ ಪಾವತಿ ಅಥವಾ ಸಮಾನಕ್ಕೆ ಸಮಾನ ವೇತನ. ನಾನು ಬೆಂಗಳೂರಿಗೆ DMA ಡೈರೆಕ್ಟರ್ ಹತ್ರ ಕರ್ಕೊಂಡೋಗಿ ಅಲ್ಲಿಂದ ಸಮಾನಕ್ಕೆ ಸಮಾನ ವೇತನ ಒಂದು ಆದೇಶ ಕೊಟ್ಟರೆ ನಾನು ಅಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮೀಟಿಂಗ್ ಮಾಡಿದ ಒಂದು ಲೆಟ್ರನ್ನು ನಮಗೆ ಕೊಟ್ಟಿದ್ದಾರೆ. ಆ ಲೆಟ್ರ್ ಮುಖಾಂತರ ಈಗ ಅಧಿಕಾರಿಗಳು ಈಗಲೇ ಹೋಗಿ ಮಾಡ್ಸೋಕ್ಕೆ ಅಧಿಕಾರಿಗಳೆಲ್ಲ ಸೆಷನ್ನಾಗಿದ್ದಾರೆ, ಯಾರೂ ಸಿಗಲ್ಲ. ಹಾಗಾಗಿ ಈ ಸೆಷನ್ ಮುಗಿದ ನಂತರ ನಾವು ನಿಮ್ಮ ಸಂಘಟನೆ ಮುಖಂಡರುಗಳ್ನು ನಮ್ಮ ಅಧಿಕಾರಿ ವೃಂದದವರು ಎಲ್ಲರೂ ಸೇರಿ ನಾವು ಅಲ್ಲಿ ಹೋಗಿ ಈ ಒಂದು ಮೀಟಿಂಗಲ್ಲಿ ಮಾಡಿ ನಾನು ಟೈಮ್ ತಗೊಂಡು ಅದರ ಆದೇಶ ಕಾಪಿ ತಂದು ನಾನು ನಿಮಗೆ ನೇರ ಪಾವತಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಮನವಿ ಮಾಡಿ ನಮಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ವಾಪಸ್ ತಗೊಂಡ್ರಿ ನೀವು? ಸರ್, ನಾವು ಯಾವ ಕಾರಣಕ್ಕೆ ಅಂದರೆ ಸಾರ್ವಜನಿಕರ ಹಿತದೃಷ್ಟಿ ಒಂದು, ಎರಡನೇದು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು 1 ತಿಂಗಳು ಗಡುವು ಕೊಟ್ಬಿಟ್ಟು ಅವ್ರಿಗೆ ನಮಗೆ ಇದನ್ನು ಮಾಡಲಿಲ್ಲ ಅಂದರೆ ಮತ್ತೆ ನಾವು ತಿರ್ಗಾ ಇದೇ ಮುಷ್ಕರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳಿ 1 ತಿಂಗಳು ಗಡುವಿನ ಮುಖಾಂತರ ನಾವು ವಾಪಸ್ ತಗೊಂಡಿದ್ದೀವಿ. ಮತ್ತು ಸ್ಕೂಲು ಎಕ್ಸಾಮ್ ಇದೆ, PUC ಎಕ್ಸಾಮ್ ಇದೆ ಅಂತ ಹೇಳಿರು. ಆ ಒಂದು ಮನವರಿಕೆ ಮಾಡ್ಕೊಂಡು ನಾವು 1 ತಿಂಗಳು ಮುಂದೂಡಿ ವಾಪಸ್ ತಗೊಂಡಿದ್ದೀವಿ. ಬಾಕಿ ಇರ್ತಕ್ಕಂಥ PF ಹಣನ ಕೊಡ್ತೀವಿ ಅಂತ ಹೇಳಿದ. ಬಾಕಿ ಇರ್ತಕ್ಕಂಥ PF ಹಣನ ಇನ್ನೊಂದು ವಾರದೊಳಗೆ ಅದು ನಮ್ಮ PF ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸಂಬಳ ಕರೆಕ್ಟಾಗಿ ಕೊಡ್ತಾವ್ರೆ ಸರ್. 14,500 ಸಂಬಳ ಕೊಡ್ತಾ ಇದ್ದಾರೆ. ಸಂಬಳಕ್ಕೇನು ಪ್ರಾಬ್ಲಮ್ ಆಗಿಲ್ಲ, ಪ್ರತಿ ತಿಂಗಳು ಸಂಬಳ ಕೊಡ್ತಾವ್ರೆ. ಈಗ ಸಂಬಳ ಏನಾದ್ರು ಹೆಚ್ಚಿಗೆ ಮಾಡ್ತೀವ ಅಥವಾ ಸರ್ಕಾರದ ಹೆಚ್ಚಿಗೆ ಅಂದರೆ ಈಗ ಅದೇ ನೇರ ಪಾವತಿ ಮಾಡಿದರೆ ಹೆಚ್ಚಿಗೆ ಆಗ್ತದೆ ಸರ್. ನೇರ ಪಾವತಿ ಆದೇಶ ಆದರೆ ಹೆಚ್ಚಿಗೆ ಆಗ್ತದೆ, ಅಲ್ಲಿವರೆಗೂ ಏನಾಗಿಲ್ಲ. ನೀವೇನಾರ ಈ ಬೇಡಿಕೆಯನ್ನು 1 ತಿಂಗಳೊಳಗೆ ಈಡೇರಿಸಲಿಲ್ಲ ಅಂತಂದರೆ ಮತ್ತೆ ಧರಣಿ ಕೂಗಂತೀರಾ? ಮತ್ತೆ ಧರಣಿ ಕೂತ್ಕೊಂಡ್ರೆ ನೆಕ್ಸ್ಟ್ ಮಡಿ ಅನ್ನೋ ರೀತಿಯಲ್ಲಿಗೆ ನಾವು ಎಲ್ಲ ಸಂಘಟನೆಯವರು ಸೇರಿಕೊಂಡು ಅವರ ಒಂದು ಜೊತೆಯಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಸರ್. ನಿಮ್ಮ ಹೆಸರು ಹೇಳ್ಬಿಡಿ. ನಾನು ತುಮಕೂರು ಜಿಲ್ಲಾ ನೀರು ಸರಬರಾಜು ನೌಕರ ಸಂಘದ ಅಧ್ಯಕ್ಷ ಕೆ. ಕುಮಾರ್. ಅವರು ಬಾರ್ಡರ್ನಲ್ಲಿ ಮಾಡ್ತಾರೆ, ನೀವು ನಮ್ಮ ಊರಿನಲ್ಲಿ ಮಾಡ್ತಾ ಇದ್ದೀರಾ. ನಿಮ್ಮನ್ನ ಉಳಿಸಿ ಬೆಳೆಸ್ಕೊಳ್ಳೋಂಥದ್ದು ಕೆಲಸ ನಮ್ಮ ಜನಗಳಿಗಾಗಬೇಕು, ಅದೇ ರೀತಿ ನಮ್ಮ ಸರ್ಕಾರಗಳಿಗಾಗಬೇಕು. ಅದೊಂದು ಎಚ್ಚತೆ ಅನ್ನೋ ಕೆಲಸವನ್ನ ಈ ಸರ್ಕಾರ ಕೂಡಲೇ ಮಾಡಬೇಕು. ಇದ್ರ ಜೊತೆಯಲ್ಲಿ ಏನು ನಿಮ್ಮ ಯಾವುದೇ ಅಧಿಕಾರಿಗಳಿಗೆ ನೀವು ಹೆದರ್ಬೇಕಿಲ್ಲ. ಈ ಮುಷ್ಕರದ ನೀವು ಬೇರೆ ಪಡಿಸೋಂಥ ರೀತಿಯಲ್ಲಿ ಯಾರನ್ನ ಹೆದರಿಕೆ ಹಾಕಿದ್ರೆ ನೀವೇನು ನಿಮ್ಮ ಜೊತೆಯಲ್ಲಿ ಎಲ್ಲ ಸಂಘಟನೆಗಳು ಕೂಡ ನಾವು ಜೊತೆಗಿರ್ತೀವಿ. ಈ ಒಂದು ಮುಷ್ಕರ ಯಶಸ್ವಿ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಡಾಕ್ಟರ್ ಪರಮೇಶ್ವರು ಮತ್ತೆ ನಿನ್ನೆ KN ರಾಜಣ್ಣವರು ಅವೆಲ್ಲ ನಿಮಗೆಲ್ಲ ಸಿಕ್ಕಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು CM ತಲ್ಲೂ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಮಗೆ ಬಹಳ ನಂಬಿಕೆ ಇದೆ, ಈ ಸರಿ ನಮಗೆ ಕಾಯಂ ಆಗಿ ಆಗ್ತೈತೆ ಅಂತ. ಮತ್ತೊಮ್ಮೆ ನಮಗೆಲ್ಲ ಒಂದ್ಸುತ್ತ ದೇವರು ಒಳ್ಳೇದನ್ನು ಮಾಡಲಿ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. 3 ಸಲ ಕಟ್ಟಿ ಅಂತಾರೆ, 5,000 ಕೊಟ್ಟಕ್ಕೆ ಅಂದ್ರೆ ಆರ್ ಟಿ ಟಿಕೆಟ್ ಕೊಡಲ್ಲ ಮಕ್ಕಳಿಗೆ. ಆಸೆ ಇರುತ್ತೆ ಸ್ವಾಮಿ, ಬಡವ್ರ ಕಷ್ಟ ನಮಗೆ ಕಲ್ತಾ ಇದೆ. ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡ್ತಾ ಇದ್ದೀನಿ, ಕಮಿಷನರ್ಗೂ ಮನವಿ ಮಾಡ್ತಾ ಇದ್ದೀನಿ. ಇದೇ ಒಬ್ಬ ಅಧಿಕಾರಿ ಯಾರಾದರೂ ಇಂಥ ಪೆಂಡಲ್ ಹಾಕಿ ಏನಾದರೂ ಪ್ರತಿಭಟನೆ ಮಾಡಿದರೆ ನೀವು ಕೆಲಸಗಳು ಮಾಡ್ತಾ ಇಲ್ಲ, ಆಫೀಸಲ್ಲಿ ಮಾಡ್ತಾ ಇರಲಿಲ್ಲ. ಎಲ್ಲ ಅಧಿಕಾರಿಗಳು, ಎಲ್ಲ RIಗಳು, ಎಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಎಲ್ಲ ಬಂದು ನಿಂತ್ಕೊತಾ ಇದ್ರಿ. ಇಲ್ಲಿ ನೀವು KS ಹಾಕಂಗಿದ್ರೆ ಏನಿಲ್ಲ. ಧನ್ಯಕುಮಾರ್ ಅಣ್ಣ ನಮ್ಮ ಜೊತೆಗಿದ್ದಾರೆ, ಶಿವಣ್ಣ ಅವ್ರು ನಮ್ಮ ಜೊತೆಗಿದ್ದಾರೆ. ನಮ್ಮ ಬಾಸ ಇವತ್ತು ಹೇಳವ್ರೆ, ಶಿವಣ್ಣ ಬೆಂಬಲ ಐತೆ, ಸರ್ಕಾರಕ್ಕೆ ಸವಾಲು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಈ ಕಾರ್ಮಿಕರು ನಮ್ಗೆ ಏನು ಮಾಡ್ತಾ ಇದ್ದೀರಾ ನೋಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಕಾರ್ಪೊರೇಟ್ರು ಫೋನ್ ಮಾಡಿದ್ರು, ಅವ್ರು ಫೋನ್ ಮಾಡಿದ್ರು, ಇವ್ರು ಫೋನ್ ಮಾಡಿದ್ರು, MLA ಫೋನ್ ಮಾಡಿದ್ರು ಅಂತ ತಾವೇನಾದ್ರು ನೀರು ಬಿಡಕ್ಕೆ ಹೋದ್ರೆ ನಿಮ್ಮ ಗತಿ ಅಧೋಗತಿ ಆಗುತ್ತೆ. ಹೇಳ್ತಾ ಇದ್ದೀನಿ, ಯಾರ ಮಾತು ಕೇಳಕ್ಕೆ ಬರ್ಬೇಡಿ. ನಮ್ಮ ಪ್ರಕಾಶಣ್ಣ ಹೇಳ್ದಂಗೆ, ಬಸವರಾಜಣ್ಣ ಅವ್ರು ಹೇಳ್ದಂಗೆ ಟೌನಲ್ಲಿ ಹಾಕಿ ಬರ್ರಿ. ಇಷ್ಟ ಸಂಘಟನೆ ಐತೆ ಅಂತ ನೀವು ತಿಳ್ಕೊಬೇಡ್ರಿ, ಇಲ್ಲ ಜಾಸ್ತಿ ಸಂಘಟನೆ ಇದೆ. ಶಿವಣ್ಣ, ಧನ್ಯಕುಮಾರ್, ಪ್ರಕಾಶಣ್ಣ, ಸತೀಶಣ್ಣ ಮನಸ್ಸು ಮಾಡಿದ್ರೆ ಇಡೀ ರಾಜ್ಯ ಸಂಘಟನೆಗಳನ್ನ ತರಿಸಿ ಇಲ್ಲಿ ಈ ಚಾಲೆಂಜ್ ಆಗಿ ಹೇಳ್ತೀನಿ ಈ ಮಾತು.